ಸಣ್ಣ ಪುಟ್ಟ ಅಂಗಡಿಗಳು, ಹೋಟೆಲ್‌ಗಳಿಗೆ ಈಗಾಗಲೇ ನೋಟಿಸ್ ನೀಡಿದ್ದಾರೆ ಸ್ನೇಹಿತರೆ. ಇದನ್ನು ನೋಡಿದ ಮಾಲೀಕರಿಗೆ ಇದರಿಂದ ಆಘಾತವಾಗಿದೆ. ಯಾವ ರೀತಿ ಹಣಕಾಸು ವಹಿವಾಟು ಮಾಡಿದರೆ ತೆರಿಗೆ, ಜಿಎಸ್‌ಟಿ ನೋಟಿಸ್ ಬರುವುದಿಲ್ಲ ಮತ್ತು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಹಾಗೂ ಅಂಗಡಿ, ಹೋಟೆಲ್ ಮಾಲೀಕರಿಗೆ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನೀವೇನಾದರೂ ಜಿಎಸ್‌ಟಿ ರಿಜಿಸ್ಟ್ರೇಷನ್ ಮಾಡದೆ ನೀವು ವ್ಯಾಪಾರ ವಹಿವಾಟು ಮಾಡಿದರೆ ಜಿಎಸ್‌ಟಿ ನೋಟಿಸ್ ಪಡೆದುಕೊಳ್ಳುತ್ತೀರಾ? ಪ್ರತಿನಿತ್ಯ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಪಡೆದು ಅದನ್ನು ನೀವು ಡಿಕ್ಲೇರ್ ಮಾಡದೇ ಇದ್ದರೂ ಸಹ ಜಿಎಸ್‌ಟಿ ನೋಟಿಸ್ ಪಡೆದುಕೊಳ್ಳಬೇಕಾಗುತ್ತದೆ. ಆನ್ಲೈನ್ ಮೂಲಕ ಸ್ವೀಕರಿಸಿದ ಹಣವನ್ನು ಅದೇ ದಿನ ಡಿಕ್ಲೇರ್ ಮಾಡಬೇಕು. ನಿಮ್ಮ ವಹಿವಾಟು ವಾರ್ಷಿಕವಾಗಿ 20ರಿಂದ 40 ಲಕ್ಷ ದಾಟಿದರೂ ಸಹ ನೀವು ಜಿಎಸ್‌ಟಿ ಪಾವತಿ ಮಾಡಬೇಕು. ನಿಮ್ಮ ಐಟಿಆರ್ ಮತ್ತು ಜಿಎಸ್‌ಟಿ ಡಾಟಾಗಳು ಮಿಸ್ ಮ್ಯಾಚ್ ಆದಾಗಲೂ ಸಹ ನೀವು ಜಿಎಸ್‌ಟಿಯ ನೋಟಿಸ್ ಪಡೆದುಕೊಳ್ಳುತ್ತೀರಾ? 5. ಇನ್ವಾಯ್ಸ್ ಇಲ್ಲದೆ ಮಾರಾಟ ಮಾಡಿದರೆ ಅಂತಹ ಅಂಗಡಿಗಳಿಗೆ ಜಿಎಸ್‌ಟಿ ನೋಟಿಸ್ ಬರುತ್ತದೆ. ನೋಟಿಸ್ ಬರಬಾರದು ಎಂದರೆ ಏನೆಲ್ಲ ಕ್ರಮಗಳನ್ನು ವಹಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವೇನಾದರೂ ಸಣ್ಣ ವ್ಯಾಪಾರಿಗಳಾಗಿದ್ದರೆ ಜಿಎಸ್‌ಟಿ ನೋಂದಣಿ ಮಾಡಿಕೊಳ್ಳಿ. ನಿಮ್ಮ ಹಣಕಾಸಿನ ವಹಿವಾಟು 20ರಿಂದ 40 ಲಕ್ಷ ದಾಟಿದರೆ ಜಿಎಸ್‌ಟಿ ನೋಂದಣಿ ಮಾಡಿಕೊಳ್ಳಿ. 2. ಆನ್ಲೈನ್ ಮೂಲಕ ಹಣ ಸ್ವೀಕಾರ ಮಾಡಿದರೆ ನೀವು ಅದೇ ದಿನ ಡಿಕ್ಲೇರ್ ಮಾಡಬೇಕು. ನೀವೇನಾದರೂ ಡಿಕ್ಲೇರ್ ಮಾಡದೇ ಇದ್ದರೆ ಐಟಿಆರ್ ಮತ್ತು ಜಿಎಸ್‌ಟಿಯಲ್ಲಿ ಮಿಸ್ ಮ್ಯಾಚ್ ಆಗುತ್ತದೆ. 3. ಜಿಎಸ್‌ಟಿ ರಿಜಿಸ್ಟ್ರೇಷನ್ ಆಗಿದ್ದರೆ ರೆಗ್ಯುಲರ್ ರಿಟರ್ನ್ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲದಿದ್ದರೆ ಸಿಸ್ಟಮ್ ಮೂಲಕ ನಿಮಗೆ ಆಟೋ ನೋಟಿಸ್ ಪಡೆದುಕೊಳ್ಳುತ್ತೀರಾ? ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಮಾಡುತ್ತಿದ್ದರೆ ಇನ್ವಾಯ್ಸ್ ಕೊಡುವ ಸಿಸ್ಟಮ್ ಇಟ್ಟುಕೊಳ್ಳುವುದು ಅಗತ್ಯ. ನೀವೇನಾದರೂ ಇಡಲಿಲ್ಲವಾದರೆ ಆಡಿಟಿಂಗ್ ಸಮಯದಲ್ಲಿ ನೀವು ಸಮಸ್ಯೆಗಳನ್ನು ಎದುರಾಗುತ್ತದೆ. ಸರಿಯಾದ ಬುಕ್ ಕೀಪಿಂಗ್ ಇಟ್ಟುಕೊಳ್ಳುವುದು ಉತ್ತಮ. ದಿನಸಿಯ ಖರ್ಚು ಎಷ್ಟು, ಸೇಲ್ಸ್ ಎಷ್ಟಾಗಿದೆ ಎಂಬುದನ್ನು ನೀವು ಇಟ್ಟುಕೊಳ್ಳಬೇಕು. 6. ಪರ್ಸನಲ್ ಮತ್ತು ಬಿಸಿನೆಸ್ ಖಾತೆಯನ್ನು ನೀವು ಸರಿಯಾಗಿ ತೋರಿಸಬೇಕು. ಪ್ರತಿ ವರ್ಷ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನು ಪಾವತಿ ಮಾಡಬೇಕು. ಇದೆಲ್ಲ ನಿಯಮ ಪಾಲಿಸಿದರೆ ನಿಮಗೆ ಜಿಎಸ್‌ಟಿ ನೋಟಿಸ್‌ನಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.